ಮೈಸೂರಿನಲ್ಲಿ ಸೇರಿದಂಥವರು ಸಮಾವೇಶ ಯಾವ ಮಾಡಬೇಕು ಏನು ಎತ್ತ ಅಂತ ಅಂತೂ ಇಂತೂ ಅದಕ್ಕೆ ಟೈಮನ್ನು ಫಿಕ್ಸ್ ಮಾಡಿದ್ದಾರೆ. ಅಹಿಂದ ಸಮಾವೇಶಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ಜನವರಿ 25ನೇ ತಾರೀಕು ಮೈಸೂರಿನಲ್ಲಿ ಅಹಿಂದ ಸಮಾವೇಶ ಅಂತೆ. ಅಂದರೆ ಅಹಿಂದ ಪಡೆ CM ಸಿದ್ದರಾಮಯ್ಯನವರ ಬೆನ್ನಿಗೆ ನಿಲ್ತಾ ಇದೆ. ಅಹಿಂದ ಸಮುದಾಯಗಳು ಸಿದ್ದರಾಮಯ್ಯನವರ ಬೆಂಬಲಕ್ಕೆ ನಿಲ್ತಾ ಇವೆ. ಈ ಮುಖಾಂತರ ಒತ್ತಡ ಹೇರ್ತಾ ಇವೆ. ಒತ್ತಡ ಹೇರಬೇಕು ಅಂತಲೇ ಸಮಾವೇಶ. ದಸರಾ ವಸ್ತು ಪ್ರದರ್ಶನ ಪ್ರಾಧಿಕಾರದ ಆವರಣದಲ್ಲಿ ಈ ಸಮಾವೇಶ ನಡೆಯುತ್ತೆ. ಅತ್ಯಂತ ದೊಡ್ಡ ಸಮಾವೇಶ. 15ರಿಂದ 25 ಸಾವಿರ ಜನರನ್ನು ಸೇರಿಸಿ ಮಾಡುವಂಥ ಸಮಾವೇಶ. ರಾಜ್ಯ ಹಿಂದುಳಿದ ವರ್ಗಗಳ ಜಾಗೃತ ವೇದಿಕೆ ಈ ಸಮಾವೇಶವನ್ನು ಆಯೋಜಿಸ್ತಾ ಇದೆ. ಈ ಪೂರ್ವಭಾವಿ ಸಭೆ ನಡೀತು ಮೈಸೂರಿನಲ್ಲಿ ಒಂದು ಖಾಸಗಿ ಹೋಟೆಲ್ನಲ್ಲಿ. ಅಲ್ಲಿ ನಿರ್ಧಾರಕ್ಕೆ ಬರಲಾಯಿತು. ಅಂದರೆ ಯಾವ ಮಾಡಬೇಕು ಅಂತ ಜನವರಿ 25ನೇ ತಾರೀಕು ಅಂತ ಫಿಕ್ಸ್ ಆಗಿದೆ. ನೋಡಿ, ಇಲ್ಲಿ ಗಮನಿಸಬೇಕಾದಂಥ ಇನ್ನೊಂದು ಸಂಗತಿ ಅಂದರೆ ಇಲ್ಲಿ ಸಿದ್ದರಾಮಯ್ಯನವ್ರಿಗೂ ಕೂಡ ಇದಕ್ಕೆ ಆಹ್ವಾನ ಇಲ್ಲ. ಅವ್ರಿಗೆ ಗೊತ್ತಿದೆ, ಒಬ್ರನ್ನ ಕರೆದು ಒಬ್ರನ್ನ ಬಿಟ್ಟರೆ ತಪ್ಪು ಸಂದೇಶ ರವಾನೆ ಆಗುತ್ತೆ. ಬರೀ ಏನು ಅಂತಂದರೆ ಈ ಅಹಿಂದ ವರ್ಗದ ರಾಜಕಾರಣಿಗಳೇ ತುಂಬಿಟ್ರೆ ತಪ್ಪು ಸಂದೇಶ ರವಾನೆ ಆಗುತ್ತೆ. ಬೇರೆ ಜಾತಿಯವ್ರಿಗೂ ಕೂಡ, ಬೇರೆ ಸಮುದಾಯದವ್ರಿಗೂ ಕೂಡ ಬೇರೆ ಬೇರೆ ಸಂದೇಶಗಳು ರವಾನೆ ಆಗ್ತವೆ. ಹೀಗಾಗಿ ಬೇಡವೇ ಬೇಡ, ನಾವು ಜೊತೆ ನಿಲ್ತೀವಿ ಅಷ್ಟೇನೆ. ಸಿದ್ದರಾಮಯ್ಯನವರು ಇರಬೇಕು ಅಂತ ಅಲ್ಲ, ಸಿದ್ದರಾಮಯ್ಯನವ್ರ ಪರವಾಗಿರುವಂಥ ಧ್ವನಿಗಳಲ್ಲಿವೆ ಅನ್ನುವಂಥದ್ದು ಗೊತ್ತಾಗಬೇಕು. ಅದಕ್ಕೋಸ್ಕರ ಸಿದ್ದರಾಮಯ್ಯನವ್ರನ್ನೂ ಕೂಡ ಹೊರಗಿಟ್ಟು ಮಾಡ್ತಿರುವಂಥದ್ದು. ಇನ್ನು ಗುಡ್ ಲಕ್ ಅಂತ ಹೇಳಿದ್ದಾರೆ DK ಶಿವಕುಮಾರ್. ಅಹಿಂದ ಸಮಾವೇಶ ನಡೆಸುವಂಥವರು ಅವ್ರಿಗೆ ಒಳ್ಳೆಯದಾಗಲಿ, ಇದು DK ಶಿವಕುಮಾರ್ ಅವರ ಹರಕೆ ಮತ್ತು ಹಾರೈಕೆ. ದೆಹಲಿನಲ್ಲಿ DCM DK ಶಿವಕುಮಾರ್ ಮಾತನಾಡಿದ್ರು. ಅಹಿಂದ ಸಮಾವೇಶದ ಬಗ್ಗೆ DCM ಅವರಿಗೆ ಪ್ರಶ್ನೆ ಕೇಳಲಾಯಿತು. ಆ ಸಂದರ್ಭದಲ್ಲಿ ಅವ್ರು ಹೇಳಿದ್ದು ಗುಡ್ ಲಕ್, ಅವ್ರಿಗೆ ಒಳ್ಳೆಯದಾಗಲಿ ಅಂತ. I wish everyone good luck to them. Many say that this is a show of strength. Many say this is a show of strength. I wish everyone good luck to them. ಇನ್ನು ಈ CM ಬದಲಾವಣೆ ಇವೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಮ್ಮಲ್ಲಂತೂ ಯಾವುದೇ ಗೊಂದಲ ಇಲ್ಲ ಅಂತ ಹೇಳಿದ್ದಾರೆ DK ಶಿವಕುಮಾರ್. DK ಶಿವಕುಮಾರ್ ಮೊದಲಿಂದ ಹಿಂಗೆ ಹೇಳ್ತಾ ಬರ್ತಾ ಇದ್ದಾರೆ. ಹಿಂಗೆ ಹೇಳಬೇಕು ಅವರು. ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನುವಂಥದ್ದು ಒಂದು ಸಾಮಾನ್ಯವಾದಂಥ ಪ್ರಕ್ರಿಯೆ. ಅದು ಎಲ್ಲರ ಜೊತೆಗೂ ಸೇರ್ತೀವಿ, ಎಲ್ಲರ ಜೊತೆಗೂ ಊಟ ಮಾಡ್ತೀವಿ. ಶೇರಿಂಗ್ ಕೇರಿಂಗ್ ಅನ್ನುವಂಥದ್ದು ಬಹಳ ಸಾಮಾನ್ಯ. ಊಟ ಮಾಡಿದ ತಕ್ಷಣ ಅದಕ್ಕೇನಾದರೂ ಬಣ್ಣ ಹಚ್ಚಬಾರದು. CM ಬದಲಾವಣೆ ಬಗ್ಗೆ ಯಾವುದೇ ಗೊಂದಲ ಇಲ್ಲ. ಇದೆಲ್ಲದೂ ಕೂಡ ಏನು ಅಂತಂದರೆ ಇದು ಮೀಡಿಯಾದವರು ಸೃಷ್ಟಿ ಮಾಡಿರುವಂಥದ್ದು. ಇದು ಈ ಯಾರು ಇಲ್ದಿರೋಂಥ ಸಂದರ್ಭದಲ್ಲಿ ಮೀಡಿಯಾದವ್ರ ಮೇಲೆ ಹಾಕುವಂಥದ್ದು ಒಂದು ರೂಢಿ ಆಗ್ಬಿಟ್ಟಿದೆ. ಅನಿಷ್ಟಕ್ಕೆಲ್ಲ ಶನಿಶ್ಚರನೇ ಕಾರಣ ಅಂದಂಗೆ ಈ ಆಗೋದಕ್ಕೆಲ್ಲ ಮೀಡಿಯಾದವರೇ ಕಾರಣ. DK ಶಿವಕುಮಾರ್ ಕೂಡ ಅದನ್ನೇ ಹೇಳಿದ್ದಾರೆ. ಶೇರಿಂಗ್ ಕೇರಿಂಗ್ ಭಾಳ ಸಾಮಾನ್ಯ. ಹೀಗಾಗಿ ಏನು ಅಂದರೆ ನಮ್ಮಲ್ಲಂತೂ ಇದಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ಗೊಂದಲ ಇಲ್ಲ ಅಂತ. There was speculation that there could be a change of guard after Makar Sankranti in the state of Karnataka. Are you like... Where is this speculation? Speculation is only with media. There is nothing, no speculations, anything within the party or anywhere in the government. Media is only speculating things. There is no such speculations. But you had meetings, breakfast meetings. It is a routine. We meet you also, we meet Chief Minister also, we meet common man also. We meet industrialists, we meet businessmen, we meet bureaucrats, everyone. It is all there, part of a life. Meeting, sharing, caring, all these things are a part of our system. Breakfast meetings. It is a routine. We meet you also, we meet Chief Minister also, we meet common man also. We meet industrialists, we meet businessmen, we meet bureaucrats, everyone. It is all there, part of a life. Meeting, sharing, caring, all these things are a part of our system. Breakfast meetings. ಇದು DK ಶಿವಕುಮಾರ್ ಅವರ ಮಾತು. ಇನ್ನೊಂದು ಮಾತು ಹೇಳಿದ್ದಾರೆ ಅವರು. ಈ ಸಾರಿ ನಾನು ದೆಹಲಿನಲ್ಲಿ ಯಾರನ್ನೂ ಭೇಟಿ ಮಾಡಲ್ಲ, ಇಲ್ಲಿ ಯಾರೂ ಇಲ್ಲ, ಇಲ್ಲಿ ಯಾವ ನಾಯಕರೂ ಇಲ್ಲ. ಇದರ ಅರ್ಥ ಏನು? ರಾಹುಲ್ ಗಾಂಧಿ ನಿನ್ನೆಷ್ಟೇ ಬಂದಿದ್ದಾರೆ, ನಾನು ಅವ್ರಿಗೆ ತೊಂದರೆ ಕೊಡೋಕೆ ಬಯಸಲ್ಲ. ಹೀಗಾಗಿ ಈ ಬಾರಿ ಯಾರ ಭೇಟಿಯೂ ಕೂಡ ಇಲ್ಲಿ ಇಲ್ಲ. This trip, I am not meeting anyone. This trip, I am not meeting anyone because I think no one is here in Bangalore. Kharge Saab is in Delhi, according to me. I think Rahuji has come yesterday. I don't want to disturb him. This trip. ಸೊ ಇದು ಸಂಗತಿ.
ಎಲ್ಲೆಲ್ಲಿ ಸಮಾವೇಶಗಳು ನಡೀತವೆ, ಸಮಾವೇಶಗಳಾಗಲಿ, ಗುಡ್ ಲಕ್ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಡಿ ಕೆ ಶಿವಕುಮಾರ್. ಜೊತೆಗೇನು ಅಂತಂದರೆ ದೆಹಲಿನಲ್ಲಿ ಬೀಡುಬಿಟ್ಟಿರುವಂಥ ಡಿ ಕೆ ಶಿವಕುಮಾರ್ ಇಲ್ಲಿ ನಾನು ಯಾರನ್ನೂ ಕೂಡ ಭೇಟಿ ಮಾಡಲ್ಲ ಅಂತ ಹೇಳಿದ್ದಾರೆ. ಇಲ್ಲಿ ಯಾವ ನಾಯಕರು ಕೂಡ ಇಲ್ಲ. ಜೊತೆಗೇನು ಅಂದರೆ ರಾಹುಲ್ ಗಾಂಧಿ ನಿನ್ನೆ ತಾನೇ ಬಂದಿದ್ದಾರೆ, ಅವ್ರಿಗೆ ತೊಂದರೆ ಕೊಡಬಾರ್ದು, ಅದಕ್ಕೋಸ್ಕರ ನಾನು ಭೇಟಿ ಮಾಡ್ತಾ ಇಲ್ಲ. ಅವ್ರಿಗೆ ಗೊತ್ತಾಗಿದೆ ಎಷ್ಟು ಸರಿ ಹೋಗಿ ಏನು ಭೇಟಿ ಮಾಡಿದರೂ ಕೂಡ ಸಿಗುವಂಥ ಸೊಲ್ಯೂಷನ್ ಅಷ್ಟರಲ್ಲೇ ಇದೆ.